ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ದಿಸ್ ಈಸ್ ಮೈ ಫಸ್ಟ್ ಬ್ಲಾಗ್. ಇದು ಇಂಟ್ರಡಕ್ಷನ್ ಬ್ಲಾಗ್ ಆಗಿರುತ್ತೆ. ಓಕೆ, ನನ್ನ ಬಗ್ಗೆ ಹೇಳೋದಾದರೆ ಐ ಆಮ್ ಮೇಘನ ಫ್ರಮ್ ದಾವಣಗೆರೆ. ನಾನು ಕೂಡ ಇಂಜಿನಿಯರಿಂಗ್ ಸ್ಟೂಡೆಂಟು, ದಾವಣಗೆರೆಯಲ್ಲೇ ಓದ್ತಾ ಇರೋದು. ಇಷ್ಟು ಸಾಕು ನನ್ನ ಬಗ್ಗೆ. ವೈ ಯೂಟ್ಯೂಬ್ ಅಂತ ಅಂದರೆ ದಿಸ್ ಈಸ್ ಪರ್ಸ್ನಲಿ ನನಗೆ ತುಂಬ ಇಷ್ಟ. ಸೋಷಿಯಲ್ ಮೀಡಿಯಲ್ಲಿ ಇರಬೇಕು, ನಾನು ಏನಾದರೂ ರೀಲ್ಸ್ ಮಾಡಬೇಕು, ಆ ಥರ ಈ ಥರ ಎಲ್ಲ ಐ ಥಿಂಕ್ 1 ಇಯರಿಂದ ಅನ್ಕೊತಿದ್ದೆ ಯೂಟ್ಯೂಬ್ ಸ್ಟಾರ್ಟ್ ಮಾಡೋಣ ಎಲ್ಲ ಅಂತ ಅಂದ್ಬಿಟ್ಟು. ಡ್ಯೂ ಟು ಸಮ್ ಇಶ್ಯೂಸ್ ಆಗಲಿಲ್ಲ, ತುಂಬ ಡಿಲೇ ಆಯಿತು. ಬಟ್ ಫೈನಲಿ ಐ ಆಮ್ ಹಿಯರ್ ಟುಡೇ. ಮಾಡಬೇಕು, ಏನಾದರೂ ಒಂದು ಮಾಡಬೇಕು ಅಂತ ಅಮ್ಮನ ಸಪೋರ್ಟಿಂದ, ಅಮ್ಮ ಮಾಡುವಂಥ ಅಪ್ರೋಚ್ ಮಾಡಿದ್ದಕ್ಕೆ, ನನ್ನ ತಂಗಿ, ನನ್ನ ಫ್ರೆಂಡ್ಸ್ ಎಲ್ಲ ಸಪೋರ್ಟ್ ಮಾಡ್ತಾ ಇರೋದಕ್ಕೆ ಸರಿ ಏನಾದರೂ ಒಂದು ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಸ್ವಲ್ಪ ನರ್ವಸ್ ಆಗ್ತಿದೆ, ಫಸ್ಟ್ ವಿಡಿಯೋ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಬಟ್ ಟ್ರೈ ಮಾಡ್ತೀನಿ, ಎಷ್ಟಾಗುತ್ತೋ ಅಷ್ಟು ಟ್ರೈ ಮಾಡ್ತೀನಿ. ಸುಮ್ಮನೆ ಏನಕ್ಕೆ ಒಂದು ಇಂಟ್ರೊಡಕ್ಷನ್ ಬ್ಲಾಗ್ ಮಾಡೋದು. ಇವತ್ತು ಪೂರ್ತಿ ನಾನು ಏನು ಮಾಡ್ತೀನಿ ಅನ್ನೋದು ತೋರಿಸಿದ್ರೆ ಆಯ್ತಲ್ಲ, ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಇವತ್ತು ನಾನು ಏನೇನು ಮಾಡ್ತೀನಿ ಅಂತೆಲ್ಲ ನಿಮಗೆ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ಮೂವಿಗೆ ಹೋಗ್ತಿದ್ದೀನಿ ನನ್ನ ಫ್ರೆಂಡ್ ಜೊತೆ. ಓಕೆ, ಅಲ್ಲೋಗಿ ಸಿಗೋಣ, ಏನೇನಾಗುತ್ತೆ, ಅಲ್ಲೇನೇನು ಮಾಡ್ತೀನಿ ಇವತ್ತು ನಾನು ಅಂತ. ನಾನು ಯೂಟ್ಯೂಬ್ ಚಾನಲಲ್ಲಿ ನನ್ನ ಪರ್ಸ್ನಲ್ ಲೈಫ್ ಹೆಂಗಿದೆ, ನನ್ನ ಲೈಫ್ ಸ್ಟೈಲ್ ಹೆಂಗಿದೆ ಅಂತ ಎಲ್ಲ ಕವರ್ ಮಾಡಿ ನಿಮ್ಮನ್ನು ಆದಷ್ಟು ಎಂಟರ್ಟೈನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇಫ್ ಇನ್ ಕೇಸ್ ಮಿಸ್ಟೇಕ್ಸ್ ಆದರೆ ಪ್ಲೀಸ್ ಕ್ಷಮಿಸ್ಬಿಡಿ. ಏನಾದರೂ ತಪ್ಪಿದರೆ ಕಮೆಂಟ್ ಮಾಡಿ, ಏನಾದರೂ ಮಾಡಬೇಕಂದ್ರೆ ಕಮೆಂಟ್ ಮಾಡಿ. ಆದಷ್ಟು ಸಪೋರ್ಟ್ ಮಾಡಿ, ಕೀಪ್ ಸಪೋರ್ಟಿಂಗ್ ಮೀ. ಓಕೆ, ಇವತ್ತು ನಾನು ಏನೇನು ಮಾಡ್ತೀನಿ ಅನ್ನೋದು ತೋರಿಸೋಣ. ಮೀಟ್ ಯು ಇನ್ ಮೂವಿ. ಬಾಯ್. ಎಸ್, ಇವಾಗ ಲಿಫ್ಟಲ್ಲಿ ಬಂದ್ವಿ. ನನ್ನ ಫ್ರೆಂಡ್ ಬರಲ್ಲ ವಿಡಿಯೋಗೆ, ಶೀಸ್ ಶೈ ಗರ್ಲ್. ಆಯಿತು, ಆಮೇಲೆ ಮನೆಗೆ ಬಿಟ್ಟಿದ್ದಾರೆ. ಪಾಪ್ಕಾರ್ನ್ ತೊಗೊಂಡಿವೆ. ಎಷ್ಟು ತಿಂತೀವಿ ಅಂತ ಗೊತ್ತಿಲ್ಲ, ಇಬ್ಬರೇ ಇರೋದು. ಬಟ್ ಸ್ಟಿಲ್ ತಿನ್ನಲ್ಲ ಮಾತ್ರ, ಅದಕ್ಕೆ ನಾನು ಹಿಂಗಿರೋದು. ಎಸ್ ಮಾಲಲ್ಲಿ ಕೆಳಗಡೆ ಏನೋ ಸ್ಟುಡಿಯೋ ಕರ್ಕೊಂಬಂದಿದ್ದಾಳೆ. ಅವಳು ಡ್ರೆಸ್ ನೋಡ್ತಾವಳೆ. ನಾನು ಬ್ಲಾಗ್ ಮಾಡ್ಕೊಂಡು ಅಡ್ಡಾಡ್ತಿದ್ದೀನಿ. ಫಸ್ಟ್ ಬ್ಲಾಗು ಲಿಟ್ರಲಿ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಎಲ್ಲಿ ಏನು ಅನ್ಕೊಂತಾರೋ ಏನು ಎಲ್ಲ ಆ ಕಡೆ ಈ ಕಡೆ ನೋಡ್ತೀನಿ, ಯಾರು ನಾನು ನೋಡ್ತಾ ಇದ್ದಾರೋ ಇಲ್ಲ ಅಂತ. ಅದು ಹೆಂಗೆ ಮಾಡ್ತಾರಪ್ಪ ಎಲ್ಲ ಅಂತ ಅನ್ಸ್ಬಿಟ್ಟೈತೆ ನನಗಂತೂ. ಅವಳು ನೋಡಿದರೆ ಡ್ರೆಸ್ ತಗೊತಾ ಇದ್ದಾಳೆ, ನಾನು ನೋಡಿದ್ರೆ ಅಡ್ಡಾಡ್ತಿದ್ದೀನಿ. ಎಲ್ಲ ನನ್ನೇ ನೋಡ್ತಾ. ಅವಳು ತಗೊತೀನಿ ಅಂತ ಅವಳಿಗಿನ ಡ್ರೆಸ್ ನಾನೇ ತಗೊಂಡಿದ್ದೀನಿ. ಯಾವಾಗಲೂ ನಾನು ಇದೆ ಬೇರೆ. ಬೈ. ನನ್ನ ಇಂಗ್ಲೀಷ್ ಚೆನ್ನಾಗಿಲ್ಲ ಗೈ. ಅವರಾಯ್ತು ಫ್ರೆಂಡ್ಸ್ ನಿಂತ್ಕೊಂಡು. ಇನ್ನೂ ಮುಗಿತಾನೆ ಇಲ್ಲ. ಆಂಟಿರೇ ಜಾಸ್ತಿ ಇದ್ದಾರೆ ಹುಡುಗಿರಿಗಿಂತ ಇಲ್ಲಿ. ಏನಪ್ಪ ಗೊತ್ತಿಲ್ಲ ನನಗೆ ಇವತ್ತು. ತೋರಿಸಿಲ್ಲ ಬಿಡಿ, ಡೋಂಟ್ ವರಿ. ಹೆಂಗೆ ಗೊತ್ತಾ ಫ್ರೆಂಡ್ಸ್, ನಾನು ಏನಕ್ಕೆ ತೊಗೊಳೋದು ಇದು ನೋಡಿ, ಏನೋ ಮಾರಾಡ್ತಾರೆ ಕಾಣೋದು ಅಲ್ವಾ, ಚೆನ್ನಾಗಿ ಕಾಣಿಸ್ತೀನಿ. ಓಕೆ, ನಾವು ಹೋಗಿದ್ದು ಮಾಲಲ್ಲಿ ಕ್ಯಾಸ್ಟಲ್ ಜೇರನ ಅನ್ನೋ ಒಂದು ಪ್ಲೇಸ್ ಇತ್ತು. ಸೊ ಅಲ್ಲೋಗಿ ಸ್ನ್ಯಾಕ್ಸ್ ಎಲ್ಲ ತಿಂದ್ಬಿಟ್ಟು, ರೀಲ್ಸ್ ಎಲ್ಲ ಮಾಡ್ಕೊಂಬಿಟ್ಟು, ಫೋಟೋಸ್ ಎಲ್ಲ ತೆಗೆಸ್ಕೊಂಡು ಬರೋಷ್ಟಲ್ಲೇ ಲೇಟ್ ಆಯಿತು. ಸೊ ವ್ಲಾಗ್ ಮಾಡೋಕ್ಕಾಗಲಿಲ್ಲ ನಮಗೆ. ಏನು ಗೊತ್ತಾ ಗೈಸ್, ನಾನು ವೀಡಿಯೋ ಎಂಡ್ ಮಾಡೋದೇ ಮರ್ತೋಗ್ಬಿಟ್ಟಿದ್ದೀನಿ. ಅಲ್ಲಿ ಮೂವಿ ನೋಡಿ ಬಂದದ್ದೆಲ್ಲ ಅದು ವಿಡಿಯೋ ಅಂತ ಅಂದ್ಕೊಂಡ್ಬಿಟ್ಟು ಮನೆಗೆ ಬಂದಮೇಲೆ ಯೋಚನೆ ಮಾಡ್ತಾಯಿದ್ದೀನಿ, ನಾನು ವೀಡಿಯೋನೇ ಎಂಡ್ ಮಾಡಿಲ್ಲಲ್ವಾ ಅಂತ ಅಂದ್ಬಿಟ್ಟು. ಸೊ ಇವಾಗ ಎಂಡ್ ಮಾಡೋಣ ಅಂತ ಅಂದ್ಕೊಂಡ್ಬಿಟ್ಟು ಮಾಡ್ತಾಯಿದ್ದೀನಿ. ಈ ವ್ಲಾಗ್ ಅಷ್ಟು ಚೆನ್ನಾಗಾಗಿಲ್ಲ, ಎಲ್ಲ ಕಟ್ ಆಗಿದೆ. ಅಷ್ಟು ನಾನು ಮಾತಾಡೋಕ್ಕೂ ಆಗಿಲ್ಲ, ಏನಿಲ್ಲ ಗೊತ್ತು. ಬಟ್ ನೆಕ್ಸ್ಟ್ ವ್ಲಾಗಿಂದ ನಿಮ್ಮನ್ನು ತುಂಬ ಎಂಟರ್ಟೈನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ಡಿಫ್ರೆಂಟ್ ವ್ಲಾಗ್ಸ್ ಮಾಡ್ತಾ. ಸೊ ಕೀಪ್ ಸಪೋರ್ಟಿಂಗ್ ಮೀ. ಸಾರಿ ಏನಾದರೂ ತಪ್ಪಾಗಿದ್ದರೆ ಕ್ಷಮಿಸಿ. ದಿಸ್ ಇಸ್ ಮೈ ಫಸ್ಟ್ ವ್ಲಾಗ್. ನೆಕ್ಸ್ಟ್ ವ್ಲಾಗಿಂದ ಏನೋ ಮಾಡೋಣ ಚೆನ್ನಾಗಿ. ಆ್ಯಂಡ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಬಾಯ್.